ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬುಧವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ, ಯಾಕೆಂದರೆ ಬೆಳಗ್ಗೆ ಬೇಗನೆ ಟಿಫನ್ ರೆಡಿ ಮಾಡಬೇಕಿತ್ತು. ಯಾಕೆಂದರೆ ನವೀನವ್ರು ಕೂಡ ಜಿಮ್ಗೆ ಹೋಗಿ ಬರೋದ್ರೊಳಗಡೆ ಅವ್ರಿಗೆ ಕೂಡ ಟಿಫನ್ ರೆಡಿ ಆಗಿರಬೇಕು. ಇನ್ನು ನನ್ನ ತಮ್ಮ ಬೆಳಗ್ಗೆ ಟಿಫನ್ ಮಾಡಲ್ಲ, ಬಾಕ್ಸ್ಗೆ ತೊಗೊಂಡು ಹೋಗ್ಬಿಡ್ತಾನೆ. 7:30ಗೆ ಹೊರಟುಬಿಡಬೇಕು ಅವನು. ಸೊ ಅವನಿಗೂ ಕೂಡ ಬಾಕ್ಸ್ ರೆಡಿ ಮಾಡಿಕೊಡ್ಬೇಕು. ಎಲ್ಲರೂ ಕೂಡ ಬೆಳಗ್ಗೆ ಬೇಗನೆ ಹೋಗ್ತಾ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಾಳಬೇಕು. 1 ವೀಕ್ ಹಾಗೆ 1 ವೀಕ್ ಹೀಗೆ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಶಿಫ್ಟ್ ವೈಸ್ ಇದ್ದಾಗ. ಇನ್ನು ನನ್ನ ತಮ್ಮನಿಗೆ ಮಾತ್ರ ಶಿಫ್ಟ್ ವೈಸ್ ಇದೆ. ನವೀನರಿಗೆ ನಾರ್ಮಲ್ ರೆಗ್ಯುಲರ್ ಆಗಿ ಜನರಲ್ ಶಿಫ್ಟೇ ಇರುತ್ತೆ. ಇನ್ನು ಇವತ್ತು ಟಿಫನ್ಗೆ ಬಂದುಬಿಟ್ಟು ಸೋಯಾ ಚಂಕ್ಸ್ನ ಯೂಸ್ ಮಾಡಿಕೊಂಡು ಪಲಾವ್ನ ಮಾಡಬೇಕಿತ್ತು. ಹಾಗೆ ಚಿನ್ನಿಮ್ಮಗೆ ಗೆಣಸನ್ನ ಯೂಸ್ ಮಾಡಿಬಿಟ್ಟು ಅವಳಿಗೆ ಟಿಫನ್ ಬಾಕ್ಸ್ಗೆ ಚಪಾತಿನ ಮಾಡಿಕೊಡ್ಬೇಕಿತ್ತು. ಕ್ಯಾರೆಟು ಮತ್ತು ಗೆಣಸು ಹಾಕಿ ಮಾಡ್ತಾಯಿರೋದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಸೋಯಾ ಚಂಕ್ಸ್ ಪಲಾವ್ ಮಾಡಲಿಕ್ಕೆ ಬಿಸಿ ನೀರನ್ನ ಕುದಿಸ್ಬಿಡ್ತೀನಿ. ಸೊ ಕುದಿಯೋ ನೀರಿಗೇ ಸೋಯಾ ಚಂಕ್ಸ್ನ ಹಾಕಿಬಿಟ್ಟು ಒಂದು 30 ಸೆಕೆಂಡ್ ಬಿಡ್ತೀನಿ ಅಷ್ಟೇ. ಇನ್ನು ಇಲ್ಲಿ ಗೆಣಸನ್ನ ಕೂಡ ಬೇಯಿಸೋದಕ್ಕೆ ಇಟ್ಟಿದ್ದೆ. ಸೊ ಒಂದೇ ಒಂದು ಇರೋದ್ರಿಂದ ಅವಳಿಗೆ ಮಾತ್ರ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಮಕ್ಕಳಿಗೆ ಇನ್ನೂ LKG ಅಲ್ವಾ, ಇನ್ನೂ ನೀಟಾಗಿ ನಾವು ತಿನ್ನಿಸಿ ರೂಢಿ ಮಾಡಿರ್ತೀವಿ. ಅವಳಿಗೆ ಕೈಯಲ್ಲಿ ತಗೊಂಡು ತಿನ್ಲಿಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಚಪಾತಿನ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಎತ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು. ಇನ್ನು ಈ ಗೆಣಸಿನ ಚಪಾತಿಗೆ ನೀವು ಚಪಾತಿ, ಪಲ್ಯ, ಚಟ್ನಿ ಈ ಥರ ಏನು ಮ್ಯಾಚ್ ಮಾಡ್ಕೊಳೋದು ಅವಶ್ಯಕತೆ ಇರಲ್ಲ. ಮಕ್ಕಳು ಹಾಗೆ ತಿನ್ಕೊಂಡು ಬಿಡ್ತಾರೆ. ಇನ್ನು ಇಲ್ಲಿ ಪಲಾವ್ ಮಾಡಲಿಕ್ಕೆ ಮಸಾಲನೇ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕದಾಗಿ 1.5 ಗ್ಲಾಸಷ್ಟು ಮಾಡ್ಕೊತಾ ಇರೋದು ರೈಸ್ ಪಲಾವ್ನ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಬೌಲಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಫುಲ್ ಒಂದು ಮುಷ್ಟಿಗಿಂತ ಜಾಸ್ತಿನೇ ನಾನು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೇನೋ ಈ ಥರ ರೈಸ್ ಐಟಮ್, ಬಾತ್ ಐಟಮ್ಗಳಿಗೆಲ್ಲ ಕೊತ್ತಂಬರಿ ಸೊಪ್ಪು ಜಾಸ್ತಿ ಯೂಸ್ ಮಾಡಿದರೆ ಇಷ್ಟ ಆಗುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಕೊತೀನಿ. ಸೊ ನಿಮ್ಗೆ ಯಾವ ಥರ ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ 3 ಮೆಣಸಿನ್ಕಾಯಿನ ತೊಗೊಳ್ತೀನಿ, ಹಸಿರು ಮೆಣಸಿನ್ಕಾಯಿ. ಬಟ್ ಹೆವಿ ಖಾರ ಇದೆ. ನಮ್ಮ ಊರ ಕಡೆ ಎಲ್ಲ ಈ ಥರ ಮೆಣಸಿನ್ಕಾಯಿ ಸಿಗಲ್ಲ. ಇದು ಆಕಾಶಕಾಯಿ ಅಂತ ಕರೀತಾರೆ. ಬಟ್ ಹೆವಿ ಖಾರ ಇರುತ್ತೆ. ಜಸ್ಟ್ 1.5 ಇಂಚಿಂದ 2 ಇಂಚ್ ಇರುತ್ತೆ ಅಷ್ಟೇ. ಹೆವಿ ಖಾರ ಇರುತ್ತೆ. ಇನ್ನೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಕಟ್ಟಾಗಿದೆ. ಸೊ ನೀವು ಶುಂಠಿ ಬೆಳ್ಳುಳ್ಳಿನ ಸಹ ಆ್ಯಡ್ ಮಾಡಿಕೊಂಡು ಈ ಥರ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ. ತೆಂಗಿನಕಾಯಿ ಹಾಗೆ ಇರುತ್ತೆ, ಒಂದೊಂದು ಸಲ ಹಚ್ಚಿ ಹಾಕ್ಕೊಂಡಾಗ. ಆ ಥರ ಹಾಕ್ಕೊಳೋದು ಇಷ್ಟ ಆಗಲ್ಲ ಅಂದರೆ ನೀವು ತೆಂಗಿನಕಾಯಿನ ತುರ್ಕೊಂಡೇ ಹಾಕ್ಕೊಳ್ಬೋದು. ಇನ್ನು ಇಲ್ಲಿ ಸೋಯಾ ಚಂಕ್ಸ್ನ ಆಫ್ ಮಾಡಿ ನೆನೆಯೋದಕ್ಕೆ ಅಂತ ಬಿಟ್ಟಿದ್ದೆ ಅಲ್ವಾ. ಸೊ ಆ ನೀರನ್ನ ರಿಮೂವ್ ಮಾಡಿ ಮತ್ತೆ ನಾನು ಕೋಲ್ಡ್ ವಾಟರ್ನ ಹಾಕಿ ಇಟ್ಟಿದ್ದೀನಿ, ನಾರ್ಮಲ್ ವಾಟರ್ನ. ಆದರೂ ನೋಡ್ತಾ ಇರ್ಬೋದು ಎಷ್ಟು ಕಲರ್ ನೀರು ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಅದನ್ನು ಕೆಲವೊಬ್ಬರು ಡೈರೆಕ್ಟಾಗೇ ಹಾಕಿ ಮಾಡ್ಕೊಂಡು ತಿಂತಾರೆ. ಬಟ್ ನನಗೆ ಅದು ಇಷ್ಟ ಆಗಲ್ಲ. ಆ ಸೋಯಾ ಚಂಕ್ಸ್ ಪಲಾವ್ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ 2 ಸಲ, ಒಂದ್ಸರಿ ಕುದ್ದಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ಇನ್ನು ಕೋಲ್ಡ್ ವಾಟರ್ ಹಾಕ್ಬಿಟ್ಟು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಈ ಥರ ಇದೆ. ಸೊ ಪ್ರತಿ ಸಲ ನಾನು ಮಾಡಬೇಕಾದ್ರೂ ಇದೇ ಥರನೇ ಮಾಡ್ಕೊತೀನಿ. ಇದ್ರ ಸೋಯಾ ಚಂಕ್ಸಲ್ಲಿ ಇನ್ನೂ ಹಲವಾರು ಥರ ನೀವು ರೆಸಿಪಿಗಳ್ನ ಸಹ ಟ್ರೈ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ಲಿಕ್ಕಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಕೂಡ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವಾಗ ಪಲಾವ್ ಮಾಡಲಿಕ್ಕೆ ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ತಪ್ಪಲಿನಲ್ಲಿ, ಪಾತ್ರೆನಲ್ಲೂ ಸಹ ಮಾಡ್ಕೊಳ್ಬೋದು. ದಪ್ಪ ತಳ ಇರುತ್ತಲ್ಲ ಆ ಥರದಲ್ಲಿ ನೀವು ಪಾತ್ರೆನಲ್ಲೇ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಬೇಗ ಆಗಬೇಕಿತ್ತು, ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ 1-2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಆದಷ್ಟು ಕಮ್ಮಿ ಯೂಸ್ ಮಾಡಿ. ಇವಾಗಿಂದು ಲೈಫ್ ಸ್ಟೈಲು ಹೆಂಗಿದ್ರೂ ಕಷ್ಟನೇ ಅನಿಸುತ್ತೆ. ಇನ್ನು ಇಲ್ಲಿ 1.5 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಮನೆ ತುಪ್ಪ ಆಗಿರೋದ್ರಿಂದ, ಅಂದರೆ ಎಮ್ಮೆ ತುಪ್ಪ, ಅದಕ್ಕೋಸ್ಕರ ವೈಟ್ಗಿದೆ. ಹಸು ತುಪ್ಪ ಆದರೆ ಎಲ್ಲೋ ಇಷ್ಟು ಬರುತ್ತೆ.
ಸೊ ಇಲ್ಲಿ 1.5 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಕಾಳು ಹಾಗೆ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು, ಇನ್ನು ಪಲಾವ್ಗೆ ಮಸಾಲೆ ಸ್ಪೈಸಸ್ ಬರುತ್ತೆ ಅಲ್ವಾ, ಸೊ ಆಲ್ಮೋಸ್ಟ್ ಮಸಾಲೆ ಸ್ಪೈಸಸ್ ಏನಿದೆ ಎಲ್ಲನೂ ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 1.5 ಸ್ಪೂನಷ್ಟು ಸೋಂಪನ್ನ ತೊಗೊಂಡಿದ್ದೀನಿ, ಹಾಗೆ ಮೆಣಸು, ಲವಂಗ, ಏಲಕ್ಕಿ, ಕಸ್ತೂರಿ ಮೆಥಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಂದೇ ಒಂದು ಕಪ್ ಏಲಕ್ಕಿ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಸ್ಟಾರ್ ಫ್ಲವರು, ಚಕ್ಕೆ, ಪಲಾವ್ ಎಲೆನ 2 ನೀಟಾಗಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಅದು ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಎಲ್ಲ ಅದು ಹಸಿ ಬಿಸಿ ಬೇಯೋ ಥರ ಆಗಿಬಿಡುತ್ತೆ. ಸೊ ಒಂದು ಘಮ ಬಂದಾದಮೇಲೆ ಅದು ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿನ ಹಾಗೆ ಕ್ಯಾರೆಟು ಮತ್ತು ಬೀನ್ಸು, ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೋ ಎಲ್ಲನೂ ಸಹ ಯೂಸ್ ಮಾಡ್ಕೊಳ್ಬೋದು. ಹೂಕೋಸಿದ್ರೆ ಅದನ್ನು ಸಹ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇನ್ನಿಲ್ಲಿ 3 ಸಹ ಒಟ್ಟಿಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟು, ಬೀನ್ಸು 3 ಸಹ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಸೊ ನೀವು ಲಾಸ್ಟಿಗೆ ರೈಸ್ ಹಾಕಬೇಕಾದ್ರೆ ಆ್ಯಡ್ ಮಾಡ್ಕೊತೀನಿ ಅಂದ್ರೂ ಸಹ ಓಕೆ, ಹಾಕ್ಕೊಬೋದು. ಸೊ ಇಲ್ಲಿ ಬೇಗ ಬೇಯುತ್ತೆ ಅನ್ನೋ ಒಂದು ರೀಸನ್ಗೆ ನಾನಿಲ್ಲಿ ಇವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಇಷ್ಟು ಫ್ರೈ ಆಗಿ ಆದಮೇಲೆ ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ. ಟೊಮೆಟೊ ಅಂದರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಅಲ್ವಾ, ಸೊ ಅದಕ್ಕೆ ಇದನ್ನು ನಾನು ಲೇಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ರೈಸ್ ಹಾಕುವಾಗ ಬೇಯಬೇಕಾದ್ರೆ ಹಾಕಿ ಕುಕ್ಕರ್ ವಿಷಲ್ ಮುಚ್ಚಬೇಕಾದ್ರೆ ಹಾಕಿದ್ರೂ ನಡೆಯುತ್ತೆ. ಸ್ವಲ್ಪ ಕಾಯಿ ಇರೋದ್ರಿಂದ ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಸೋಯಾ ಚಂಕ್ಸು ತೊಳೆದು ಇಟ್ಟಿದ್ದೆ ಅಲ್ವಾ, ಸೊ ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ಲೈಟಾಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇರೋದ್ರಿಂದ ತರಕಾರಿನೂ ಸಹ ನೀಟಾಗಿ ಬೇಯುತ್ತೆ. ಆದಷ್ಟು ಸ್ವಲ್ಪ ಫುಲ್ಲು ಮೆತ್ತಗೆ ನುಣ್ಣಗಾಗೋ ಥರ ತರಕಾರಿಗಳನ್ನ ಬೇಯಿಸ್ಕೊಂಡು ಅದನ್ನು ಅವಾಯ್ಡ್ ಮಾಡಿ. ಇನ್ನಿಲ್ಲಿ ಮಸಾಲೆನ ರುಬ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ ನೀಟಾಗಿ ತರಕಾರಿಗೆಲ್ಲನೂ ಸಹ ಮಸಾಲೆ ಇಟ್ಕೊಳ್ಳುತ್ತೆ ಅನ್ನೋ ಒಂದು ರೀಸನ್ಗೆ. ಸೊ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನಾನು ತೊಗೊಂಡಿರೋದು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ನೀರು ಹಾಕಬೇಕಾಗುತ್ತೆ. ಸೊ 3-3.5 ಗ್ಲಾಸ್ ಅಷ್ಟು. ಸೊ ಇವಾಗ ನಾನು 1 ಗ್ಲಾಸ್ ಅಷ್ಟು ನೀರನ್ನ ಇವಾಗಲೇ ಆ್ಯಡ್ ಮಾಡಿಕೊಂಡು ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಸಹ ಲೈಟಾಗಿ ಕುದಿಯೋವರೆಗೂ ಹಾಗೆ ಬಿಟ್ಬಿಡ್ತೀನಿ. ನೋಡ್ತಾ ಇರ್ಬೋದು, ಇಷ್ಟು ಕುದಿ ಬಂದರೆ ಲೈಟಾಗಿ ಕುದಿ ಬಂದರೆ ಸಾಕು. ಹಸಿ ವಾಸನೆ ಹೋಗೋವರೆಗೂ ಬಿಟ್ಬಿಟ್ಟು ಇವಾಗ ನಾನು 3.5 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಆಗಲೇ 1 ಗ್ಲಾಸಷ್ಟು ನೀರು ಮಸಾಲೆಗೆ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಇವಾಗ ನಾನು 2.5 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಸೊ ಅಕ್ಕಿ ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಕೆಲವೊಂದು ಅಕ್ಕಿ ಎಷ್ಟು ನೀರು ಇಟ್ಟಿರೋ ಮೆಜರ್ಮೆಂಟ್ಗಿಂತ ಕರೆಕ್ಟಾಗಿ ಒಯ್ದ್ರೂ ಸಹ ಅಕ್ಕಿ ಅನ್ನ ಮೆತ್ತ ಅಂತ ಅನಿಸುತ್ತೆ. ಸೊ ಅಕ್ಕಿ ಎಷ್ಟು ಹಳೇದು ಇರುತ್ತೋ ಸೊ ಅಷ್ಟು ಅನ್ನ ರೈಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು 1.5 ಗ್ಲಾಸ್ಗೆ 3.5 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ರೈಸ್ ಕೂಡ ನಾನು ಒಂದು 20 ಮಿನಿಟ್ಸ್ ಬ್ಯಾಕೆ ನಾನು ನೆನೆಸಿ ಇಟ್ಟಿದ್ದೆ. ಸೊ ನೆನೆಸಿ ಇಟ್ಟಿರೋದ್ರಿಂದ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಎಮರ್ಜೆನ್ಸಿ ಅರ್ಜೆಂಟಾಗಿ ಹೋಗಬೇಕಿರುತ್ತೆ ಡ್ಯೂಟಿಗಳಿಗೆ. ಸೊ ಅವಾಗ ಅದನ್ನು ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಈ ಥರ ನೆನೆಸಿ ಇಟ್ಬಿಟ್ರೆ ಒಂದು 20 ನಿಮಿಷ ಬೇಗನೂ ಆಗೋಗ್ಬಿಡುತ್ತೆ. ಅದು ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ. 2 ವಿಷಲ್ ಹಾಕ್ಸ್ಬಿಟ್ಟು ನಾವು ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋರು 3 ವಿಷಲ್ ಹೊಡೆಸ್ಕೊಂಡು ಆರಾಮಾಗಿ ರಿಮೂವ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಅನ್ನ ಹಾಳ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೆನೆಸಿ ಇಟ್ಟಿರ್ತೀನಿ. ಸೊ ಇವಾಗ ಇಷ್ಟು ಆದಮೇಲೆ ಉಪ್ಪು ನೀವು ಟೇಸ್ಟ್ಗೆ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿಕೊಂಡು 2 ವಿಷಲ್ ಹೊಡೆಸಿದ್ರೆ ಸಾಕು. ಹೊಡೆದ್ರೆ ಆಯಿತು. ಸೊ ಇವಾಗ ಚಿನಿಮ್ಮ ಲಂಚ್ ಬಾಕ್ಸ್ ಇದೆ, ಗೆಣಸಿದೆ, ಗೆಣಸನ್ನ ಹಾಕಿಬಿಟ್ಟು ಚಪಾತಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಪಲಾವು ಅವಳಿಗೆ ತಿನ್ನಿಸ್ಬೇಕು ಒಬ್ಬರು ಯಾರಾದರೂ. ಸೊ ಇಲ್ಲ ಅಂತಂದರೆ ಅರ್ಧಂಬರ್ಧ ಹಾಗೆ ಬಿಟ್ಕೊಂಡು ಬಂದುಬಿಡ್ತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಗೆಣಸನ್ನ ಯೂಸ್ ಮಾಡಿಕೊಂಡು ಚಪಾತಿನ ಮಾಡ್ಕೊತಾ ಇದ್ದೀನಿ. ಇನ್ನು ನವೀನವ್ರಿಗೆ ಸಾಲಾಡ್ ಕೂಡ ರೆಡಿ ಮಾಡಬೇಕು. ಆಲ್ರೆಡಿ 7:15 ಆಗ್ತಾ ಬಂತು. ಅಟ್ಲೀಸ್ಟ್ 8:30-9 ಗಂಟೆ ಅಷ್ಟೊತ್ತಿಗೆ ಚಿನಿಮನೆ ರೆಡಿ ಮಾಡಿ ಎಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿದ್ರೆ ನನ್ನ ಕೆಲಸ ಮುಗೀತು. ಇನ್ನು 9:30-10 ಗಂಟೆ ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ತಿನ್ಕೊಂಡು ಶಾಪ್ಗೆ ಹೊರಡ್ಬೋದು. ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಅಂತ ಹೇಳ್ಬೋದು ಶಾಪಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ಎಲ್ಲನೂ ಸಹ ಶೇರ್ ಮಾಡ್ಕೊಳ್ತೀನಿ.
ಇನ್ನು ಈ ಕಡೆ ನಾನು ಗೆಣಸನ್ನ ಚಪಾತಿಗೂ ಸಹ ನೆನೆಸಿಡಬೇಕಿತ್ತು. ಸೊ ಗೆಣಸು ಏನಿದೆ ಅಲ್ವಾ ಫುಲ್ಲು ನುಣ್ಣಗೆ ಅಂದರೆ ಅದು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು, ಅಷ್ಟು ನುಣ್ಣಗೆ ಫುಲ್ಲು ಆಲ್ಮೋಸ್ಟ್ ಗೆಣಸು ತಿನ್ನಬೇಕಾದ್ರೆ ನಾವು ಯಾವ ಥರ ಬೇಯಿಸ್ಕೊತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಯಾಕಂದರೆ ಚಪಾತಿಗೆ ನಾದಬೇಕಲ್ವ, ಸೊ ಅದಕ್ಕೋಸ್ಕರ ಇಷ್ಟು ಆದರೆ ಸಾಕು. ಇನ್ನು ಇವಾಗ ಕ್ಯಾರೆಟ್ ತುರಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಷ್ಟಾದರೆ ಸಾಕು. ಯಾಕಂದ್ರೆ ದೊಡ್ಡವ್ರು ತಿಂತೀವಿ ಅನ್ನೋದಾದರೆ ಇಷ್ಟು ಕ್ವಾಂಟಿಟಿಗೆ ನಿಮಗೆ ಆರಾಮಾಗೆ 3 ಚಪಾತಿ ಆಗೋಗ್ಬಿಡುತ್ತೆ. ಇಲ್ಲಿ ನಾನು ಚಿನ್ನಿಮಗೆ ಚಿಕ್ಕದಾಗಿ ಮಾಡೋದ್ರಿಂದ ಒಂದು 5 ಚಪಾತಿ ಆಗುತ್ತೆ ಅವಳಿಗೆ ಆರಾಮಾಗಿ. ಅಷ್ಟಾದರೆ ಅವಳಿಗೆ ಸಾಕಾಗುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅವಳಿಗೆ ಆ ಗೆಣಸಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟನ್ನು ನೋಡಿಕೊಂಡು ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಎಕ್ಸ್ಟ್ರಾ ನಾನು ಹಿಟ್ಟು ಹಾಕ್ಕೊಂಡು ಮಾಡ್ಕೊತೀನಿ ಅಂದ್ರೂ ಸಹ ಮಾಡ್ಕೊಳ್ಬೋದು, ಗೆಣಸು ಜಾಸ್ತಿ ಕ್ವಾಂಟಿಟಿ ಇದ್ದಾಗ. ಇನ್ನು ನೀರು ಹಾಕದೇ ಇರೋ ಫಸ್ಟು ಅದೇ ಗೆಣಸಿಗೆ ಮತ್ತು ಕ್ಯಾರೆಟ್ಗೆ ಹೊಂದ್ಕೊಳ್ಳೋ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಗೆಣಸೆಲ್ಲದು ಹಿಟ್ಟಿಗೆ ಎಲ್ಲನೂ ಸಹ ನೀಟಾಗಿ ಈಕ್ವಲ್ಲಾಗಿ ಶೇರ್ ಆಗಬೇಕು. ಸೊ ಅದಕ್ಕೋಸ್ಕರ ನೀವು ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಲೈಟಾಗೆ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫುಲ್ ಗಟ್ಟಿ ಇದ್ದರೆ ಚಪಾತಿ ರಟ್ಟು ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗೇ ಸ್ಮೂತಾಗಿರೋ ಥರನೇ ನಾದ್ಕೊಬೇಕಾಗುತ್ತೆ. ಇನ್ನು ಇಲ್ಲಿ ಆ ಶೇಂಗಾ ಎಣ್ಣೆನ ಒಂದು 2 ಡ್ರಾಪ್ನ ತೊಗೊಂಡ್ಬಿಟ್ಟು ನೀಟಾಗಿ ನಾದಿ ಎತ್ತಿಡ್ತಾ ಇದ್ದೀನಿ. ಒಂದು 20 ಮಿನಿಟ್ಸ್ ಆದರೂ ಬಿಡಬೇಕು. ಸೊ ಅದಾದಮೇಲೆ ಪಲಾವ್ ನೋಡ್ತಾ ಇರ್ಬೋದು, ಅಷ್ಟು ನೆನೆಸಿಡೋದ್ರೊಳಗಡೆ ಪಲಾವ್ ಕೂಡ ರೆಡಿ ಆಗಿತ್ತು. ಸೊ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಸೋಯಾ ಚಂಕ್ಸ್ ಪಲಾವು ಘಮ ಹಂಗೆ ಬರ್ತಾ ಇತ್ತು. ಉದುರಾಗಿ ಕೂಡ ಆಗಿದೆ, ಮತ್ತು ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡಬೇಕನ್ನೋದು ಕೂಡ ಇಲ್ಲ. 2 ವಿಷಲ್ ಆದ ತಕ್ಷಣವೇ ಓಪನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸಮೇತ ಅಂಟಿಲ್ಲ ಬಿಡ್ತು ನಿಜ. ಬೆಳಗ್ಗೆ ಕರೆಂಟ್ ಹೋಗ್ಬಿಟ್ರೆ ಈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋರಿಗೆ ಒಂದು ಟೆನ್ಷನ್ ಆಗುತ್ತೆ ನೋಡಿ. ಸೊ ಅದನ್ನು ಹೇಳಬಾರ್ದು. ಸದ್ಯಕ್ಕೆ ನಂದು ಅಡುಗೆ ಮುಗೀತು. ಸೊ ಇನ್ನು ಚಿನ್ನಿಮಗೆ ಚಪಾತಿ ಮಾಡಿಕೊಡ್ಬೇಕು, ಇನ್ನು ಸಲಾಡ್ ಮಾಡ್ಕೊಬೇಕು ನನಗೆ, ನವೀನ್ ಅವ್ರಿಗೆ. ಇವಾಗ ಮೊಟ್ಟೆ ಅವ್ರು ಜಿಮ್ಗೆ ಹೋದ್ರೆ ಇನ್ನೂ ಬಂದಿಲ್ಲ. ಬೆಳಗ್ಗೆ 6:30ಗೆ ಹೋಗ್ಬಿಡ್ತಾರೆ. 7:15 ಆಗುತ್ತೆ. ಸೊ ಅರೌಂಡ್ 1-1.5 ಗಂಟೆ ಜಿಮ್ಮಲ್ಲಿ ಇರ್ತಾರೆ. ಸೊ ಇವಾಗ ಅವ್ರಿಗೆ ಮೊಟ್ಟೆ ಇಟ್ಬಿಡ್ತೀನಿ. ಬರೋದ್ರೊಳಗಡೆ ಅವ್ರಿಗೆ ಮೊಟ್ಟೆ ಇಟ್ಬಿಟ್ಟು ಇನ್ನು ಪ್ರೋಟೀನ್ದು ಡ್ರಿಂಕ್ಸ್ ರೆಡಿ ಮಾಡಿ ಇಟ್ಬಿಟ್ರೆ ಅವ್ರಿಗೂ ಸಹ ಹೊರಡೋಕ್ಕೆ ಈಸಿ ಆಗುತ್ತೆ. ಇನ್ನು ಅವ್ರು ಬಂದು ಮೊಟ್ಟೆ ಬೇಯಿಸ್ಕೊಂಡು ಆ ಪ್ರೋಟೀನ್ ಡ್ರಿಂಕ್ ರೆಡಿ ಮಾಡಿಕೊಂಡು ಕುಡಿದು ಟಿಫನ್ ತಿಂದು ಹೋಗೋದ್ರೊಳಗಡೆ ತುಂಬಾ ಲೇಟ್ ಆಗಿಬಿಡುತ್ತೆ. ಇನ್ನು ಅಲ್ಲಿಂದ ಜಿಮ್ ಮಾಡಿಕೊಂಡು ಆಲ್ಮೋಸ್ಟ್ ಜಿಮ್ಗೆ ಹೋಗೋರಿಗೆ ಗೊತ್ತಿರುತ್ತೆ ಎಷ್ಟು ಹೊಟ್ಟೆ ಹಶ್ವಾಗಿರುತ್ತೆ. ಬಂದ ತಕ್ಷಣ ಏನಾದರೂ ತಿಂದರೆ ಸಾಕು ಅನ್ನೋ ಥರ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ಬಂದ ತಕ್ಷಣವೇ ಫಸ್ಟು ಪ್ರೋಟೀನ್ದು ಡ್ರಿಂಕ್ ಕುಡಿದ್ಬಿಡ್ತಾರೆ. ಆಮೇಲೆ ಆ ಊಟದ ಜೊತೆ ಮೊಟ್ಟೆನೂ ಸಹ ಎತ್ಬಿಡ್ತಾರೆ. ಇವಾಗ ಮೊಟ್ಟೆ ಬಂದುಬಿಟ್ಟು ತಂದೆ ಮಗಳಿಗೆ ಇಬ್ಬರಿಗೆ ಸೇರಿ 5 ಮೊಟ್ಟೆ ಇಟ್ಟರೆ ಸಾಕಾಗುತ್ತೆ. ಇನ್ನು ಈ ಕಡೆ ಮೊಟ್ಟೆ ಕೂಡ ಬೇಯೋದಕ್ಕೆ ಇಟ್ಟಿದ್ದೆ. ಇನ್ನು ನನ್ನ ತಮ್ಮ ಕೂಡ ಹೋದ, ಬಾಕ್ಸ್ಗೆ ಹಾಕ್ಕೊಟ್ಟೆ ತಗೊಂಡೋದ. ಸೊ ಅಷ್ಟರಲ್ಲಿ ಕೆಲವೊಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಸಹ ತೊಳ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಆ ಗ್ಯಾಪಲ್ಲೇ ತೊಳ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಕೆಲಸ ಹೆಂಗಿದೆ ಅಂತಂದರೆ ಈ ಕಡೆ ಶಾಪ್ಗೂ ಹೋಗಬೇಕು, ಈ ಕಡೆ ಮನೆ ಕೂಡ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ನಾವು 5:30ಗೆ ಎದ್ರೂ ಸಹ 8:30-9 ಗಂಟೆ ಆದ್ರೂ ಸಹ ಬರೀ ಇದೇ ಕೆಲಸನೇ ಆಗೋಗ್ಬಿಡುತ್ತೆ. ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅಂತ ಹೇಳ್ಬೋದು. ವಾಶ್ ಮಾಡಿರೋ ಬಟ್ಟೆ ಎಲ್ಲನೂ ಸಹ ಹಂಗೆ ಇತ್ತು, ಅದನ್ನು ಸಹ ಮಡಿಸಿ ಎತ್ತಿಟ್ಟು. ಸೊ ನಾನು ಹೋಗೋದು ಸ್ವಲ್ಪ ಲೇಟನೇ ಆಗೋಯಿತು. ಸೊ ಅಷ್ಟೊತ್ತಿಗೆ ನನ್ನ ಸಾಮಾನು ತೊಳೆಯೋ ಅಷ್ಟರೊಳಗೆ ನವೀನವ್ರು ಬಂದೇ ಬಿಟ್ಟರು. ಸೊ ಇವತ್ತು ಒಂದು 1/2 ಅವರ್ ಬೇಗನೆ ಬಂದರು. ಯಾಕಂದರೆ ನಿನ್ನೆ ಒಂದು 10 ಮಿನಿಟ್ಸ್ ಲೇಟಾಗಿ ಹೋಗಿದ್ರಂತೆ ಡ್ಯೂಟಿಗೆ. ಸೊ ಅದಕ್ಕೋಸ್ಕರ ಬೇಗನೆ ಬಂದರು, ಒಂದು 20 ಮಿನಿಟ್ಸ್ ಬೇಗನೆ ಬಂದರು. ಅಷ್ಟೊತ್ತಿಗೆ ಚಿನ್ನಿಮ್ಮನೂ ಸಹ ಎದ್ದು ಬಂದಳು. ಸೊ ಅವಳನ್ನ ಎದ್ದು ಬಂದ ತಕ್ಷಣ ಪ್ಯಾಂಪ್ರಿಂಗ್ ಮಾಡಬೇಕು, ಹಂಗಾದ್ರೆ ಡೇ ಫುಲ್ ಚೆನ್ನಾಗಿರ್ತಾಳೆ. ಇನ್ನು ಈ ಕಡೆ ಪ್ರೋಟೀನ್ ಡ್ರಿಂಕ್ನ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪಚ್ಚ ಬಾಳೆಹಣ್ಣು ತೊಗೊಂಡಿರೋದು ದೊಡ್ಡದು ಬರುತ್ತಲ್ಲ ಅದು. ಸೊ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ, ಅದಕ್ಕೆ 2 ಸ್ಪೂನಷ್ಟು ಪ್ರೋಟೀನ್ ಪೌಡರು ಮನೇಲೇ ರೆಡಿ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಯಾವ ಅಂಗಡಿಗೆ ಹೋಗ್ಬಿಟ್ಟು ಆ ಪ್ರೋಟೀನ್ ಪೌಡ್ರಿಗೆ ದುಡ್ಡು ಹಾಕೋ ಬದಲು ಮನೇಲೇ ಹೆಲ್ತಿಯಾಗಿ ಮಾಡ್ಕೊಳ್ಬೇಕು. ಇನ್ನು ಇಲ್ಲಿ ಕಾಯಿಸ್ತೀರ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 1/4 ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಹಾಲು ಯೂಸ್ ಮಾಡ್ಕೊಂಡಿರೋದು. ಇನ್ನು ಇದಕ್ಕೆ ನೀವು ಸ್ವೀಟ್ನೆಸ್ಸಿಗೆ ಬೇಕು ಅಂದರೆ ಡೇಟ್ಸ್ನು ಕೂಡ ಯೂಸ್ ಮಾಡ್ಬೋದು. ನವೀನವ್ರಿಗೆ ಡೇಟ್ಸ್ ಅದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಬೆಲ್ಲದ ಪುಡಿ ನ್ಯಾಚುರಲ್ ಆಗಿದೆ, ಆರ್ಗ್ಯಾನಿಕ್ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನಷ್ಟು ಚಿಕ್ಕದು ಟೀ ಸ್ಪೂನಲ್ಲಿ 1-2.5 ಸ್ಪೂನಷ್ಟು ಬೆಲ್ಲನ ಹಾಕಿದ್ದೀನಿ. ಹಾಗೆ ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿರೋದು. ಸೊ ನೋಡ್ತಿರೋದು ಪ್ರೋಟೀನ್ ಪೌಡ್ರು. ಈ ಥರ 2 ಬಾಕ್ಸ್ ಆದರೆ ಅವರಿಗೆ 1 ಮಂತಿಗೆ ಕರೆಕ್ಟಾಗಿ ಆಗುತ್ತೆ. ಇನ್ನು ನೋಡ್ತಾ ಇರ್ಬೋದು, ಒಂದು 5 ಮಿನಿಟ್ಸ್ ಕಂಪ್ಲೀಟಾಗೆ ನಾನ್ ಸ್ಟಾಪು
ಗ್ರೈಂಡ್ ಮಾಡ್ಕೊತಾರೆ. ಸೊ ಈ ಥರ ಇಷ್ಟು ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸ್ ಅಷ್ಟು ಜ್ಯೂಸ್ ಆಗುತ್ತೆ. ಸೊ ಆರಾಮಾಗಿ ಕುಡ್ಕೊತಾರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಕುಡ್ದಿದ್ದೀನಿ ಹೇಳಬೇಕು ಅಂತಂದರೆ. ಬಟ್ ನನಗೆ ಅದು ಕುಡಿಲಿಕ್ಕೆ ಯಾಕೋ ಇಷ್ಟ ಆಗಲ್ಲ. ಟೇಸ್ಟ್ ವೈಸ್ ಚೆನ್ನಾಗಿದೆ, ಕುಡ್ಕೊಬೋದು ಆರಾಮಾಗೆ. ಇನ್ನು ಚಪಾತಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸ್ಮೂತಾಗಿ ನೆಂದ್ಕೊಂಡಿದೆ ಅಂತ ಹೇಳಿಬಿಟ್ಟು. ಸೊ ಎಲ್ರಿಗೂ ಬೆಳಿಗ್ಗೆ ಚಪಾತಿ ಮಾಡಲಿಕ್ಕೆ ಹೇಳಿದೆ ಅಲ್ವಾ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಮಾತ್ರ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗೆ 5 ಚಪಾತಿ ಆಗುತ್ತೆ. ದೊಡ್ಡವ್ರಿಗಾದರೆ 3 ಚಪಾತಿ ಆರಾಮಾಗಿ ಆಗುತ್ತೆ. ಹೊಟ್ಟೆ ಕೂಡ ತುಂಬುತ್ತೆ. ಮತ್ತು ಅವರಿಗೆ ಚಿಕ್ಕ ಮಕ್ಕಳಿಗೆ ಹೆಂಗೆ ಅಂದರೆ ಗೆಣಸನ್ನ ಅದನ್ನು ಬೇಯಿಸಿ ನೀನು ತಿನ್ನು ಅಂದರೆ ತಿನ್ನೋದಕ್ಕಾಗೋದಿಲ್ಲ. ಅವ್ರು ತಿನ್ನೋದು ಇಲ್ಲ, ಅದು ಏನಂತನೂ ಸಹ ಗೊತ್ತಿರಲ್ಲ ಅವರಿಗೆ. ಸೊ ಯಾವುದೋ ಒಂದು ರೂಪದಲ್ಲಿ ಅವ್ರ ಹೊಟ್ಟೆಗೆ ಸೇರಿಸ್ಬೇಕು ಅದನ್ನು ಅಂತಂದಾಗ ಏನಾದರೂ ಒಂದು ನಾವು ಮಾಡೋ ಚಪಾತಿನೋ ದೋಸೆನೋ ಇನ್ನೊಂದೋ ಮತ್ತೊಂದು ಅದರಲ್ಲಿ ಹಾಕಿಬಿಟ್ಟು ಈ ಥರ ಮಾಡಿಕೊಟ್ರೆ ಅವ್ರಿಗೇನು ಗೊತ್ತಾಗುತ್ತೆ ಗೆಣಸು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಆರಾಮಾಗಿ ತಿನ್ಕೊಳ್ತಾರೆ. ಮತ್ತು ಚಪಾತಿ ಬಂದುಬಿಟ್ಟು ಸಾಫ್ಟಾಗಿರುತ್ತಾ ಇಲ್ವಾ, ಯಾವ ಥರ ಇರುತ್ತೆ, ಗಟ್ಟಿ ಬರುತ್ತಾ ಅಂತಂದರೆ ನಿಜ ಗಾಯ್ಸ್, ನೀವು ಗಾಳಿಗೆ ಹಾಗೆ ಇಟ್ಟರು ರಟ್ಟು ಥರ ಆಗುತ್ತಲ್ಲ ಆ ಥರ ಆಗಲ್ಲ, ಸಾಫ್ಟಾಗೇ ಇರುತ್ತೆ. ಇನ್ನು ಅವಳಿಗೆ ನಾನು ಹಂಗೇ ಫೋಲ್ಡ್ ಮಾಡಿ ಕಳಿಸಿದಾಗ ಒಂದೊಂದು ಹಂಗೆ ಬಿಟ್ಕೊಂಡು ಬಂದಿರೋಳು. ಸೊ ಈ ಥರ ಟ್ರೈ ಮಾಡಿದೆ. ಅದನ್ನು ಒಂದು ಚಪಾತಿನಲ್ಲಿ 4 ಭಾಗ ಮಾಡಿ ರೋಲ್ ಮಾಡಿ ಇಟ್ಬಿಡೋದು. ಸೊ ಫುಲ್ಲು ಒಂದು ಉಳಿಸ್ತಾ ಖಾಲಿ ಮಾಡ್ಕೊಂಡು ಬರ್ತಾಳೆ. ತಾಯಂದ್ರಿಗೆ ಇನ್ನೇನು ಬೇಕು ಹೇಳಿ, ಅದೇ ತಾನೇ, ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದರೆ ಸಾಕು. ಇನ್ನು ಚಿನಿಮ ಬಾಕ್ಸ್ ಕೂಡ ರೆಡಿ ಮಾಡಿ ಇಟ್ಟೆ. ಇನ್ನು ನವೀನವ್ರು ಸ್ನಾನಕ್ಕೆ ಹೋದರು. ಅವ್ರು ಏನಾದರೂ ಬಂದ ತಕ್ಷಣ ತಿನ್ನಬೇಕು ಅಲ್ವಾ, ಸೊ ಅದಕ್ಕೋಸ್ಕರ ಪ್ರೋಟೀನ್ ಡ್ರಿಂಕ್ ಕುಡಿದು ಎಗ್ಗನ್ನ ತಿಂದ್ಬಿಟ್ಟು ಸ್ನಾನಕ್ಕೆ ಹೋದರು. ಸೊ ಅವ್ರು ಬರೋದ್ರೊಳಗಡೆ ಇಲ್ಲಿ ಸಲಾಡ್ ರೆಡಿ ಮಾಡಬೇಕಿತ್ತು. ಇನ್ನು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೀವಲ್ವ, ಈ ಮೊಳಕೆ ಕಟ್ಟಿರೋ ಕಾಳನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಡಲೆಕಾಳು ಶೇಂಗಾ ಬೀಜನ ನೆನೆಸಿ ಇಟ್ಟಿದ್ದೆ. ಸೊ ನವೀನವ್ರು ಯಾವುದೇ ಸಲಾಡ್ ಮಾಡಲಿ ಈ 3 ಇಂಗ್ರೀಡಿಯೆಂಟ್ನ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಇನ್ನು ಇಲ್ಲಿ ಒಂದು ಬೌಲಷ್ಟು ದಾಳಿಂಬೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಬೌಲಷ್ಟು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿನ ಒಂದು ಚಿಕ್ಕ ಅರ್ಧ ಬೌಲಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಚಾಟ್ ಮಸಾಲ, ಹಾಗೆ ಇಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕು ಅಂತಂದರೆ ತೆಂಗಿನಕಾಯಿ ತುರಿನ ಸಹ ಆ್ಯಡ್ ಮಾಡ್ಕೊಳ್ಬೋದು. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ತೆಂಗಿನಕಾಯಿ ತುರಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಎಳ್ಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಳ್ಬೇಕಂದ್ರೆ ರೆಗ್ಯುಲರಾಗಿ ಇದು ಇರಲೇಬೇಕು ಇವರಿಗೆ. ಸೊ ಟಿಫನ್ ಮಾಡ್ತಾರೆ ಇಲ್ವ ಗೊತ್ತಿಲ್ಲ, ಇದಂತೂ ಮಿಸ್ ಮಾಡೋದೇ ಇಲ್ಲ. ಇದು ಕಂಟಿನ್ಯೂ ಆಗಿ ಡೇನಲ್ಲಿ 1 ಟೈಮ್ ಇರಲೇಬೇಕು. ಸೊ ಅದಕ್ಕೆ ನಾನು ಮಾರ್ನಿಂಗೇ ಮಾಡಿಕೊಟ್ಬಿಡ್ತಾಯಿದ್ದೀನಿ. ಇನ್ನು ಈ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಅವ್ರು ಇದನ್ನು ಡ್ಯೂಟಿಗೆ ತಗೊಂಡೋಗ್ತಾರೆ ಅಲ್ಲೇ ತಿನ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ರೈಸು ಬೆಳಿಗ್ಗೆ ಟಿಫನ್ ಮಾಡಿದ್ದೆ ಅಲ್ಲೋ 4 ರಿಂದ 5 ಅವರ್ ತಡ್ಕೊಳ್ತಾರೆ. ಮಧ್ಯಾಹ್ನ ಆದಮೇಲೆ ಊಟ ಆದಮೇಲೆ ಇದನ್ನು ಅವರು ತಿನ್ಕೊಳ್ತಾರೆ. ಊಟಕ್ಕಿಂತ ಮುಂಚೆನಾದರೂ ತಿನ್ಕೊಳ್ತಾರೆ, ಇಲ್ಲ ಅಂತಂದರೆ ಊಟ ಆದಮೇಲೆ ಅದನ್ನು ಸಹ ತಿನ್ಕೊಳ್ತಾರೆ. ಸೊ ಇಷ್ಟು ಫುಲ್ ಕಂಪ್ಲೀಟ್ ಆಗುತ್ತೆ. ಇನ್ನು ನನಗೆ ನಾನು ಎತ್ತಿಟ್ಕೊತೀನಿ. ಸೊ ಇಬ್ಬರಿಗೂ ಸೇರಿಸ್ಕೊಂಡೇ ಮಾಡಿರ್ತೀನಿ. ಫೈನಲಿ ರೆಡಿ ಆದ್ವಿ, ಹೊರಡಬೇಕು ಶಾಪಿಗೆ. ಅಂದರೆ ಆಲ್ರೆಡಿ ಶಾಪಿಗೆ ಹೋಗಿದ್ದೆ, ಕಸ್ಟಮರ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಗೆ ಹೋದಾಗ ಅವರು ಒಂದಷ್ಟು ಬ್ಲೌಸ್ಗಳನ್ನ 1-2 ಬ್ಲೌಸ್ ಕೊಟ್ಟು ಹೋಗಿ ಬಂದಿದ್ರು. ಹಾಗೆ ಒಂದಷ್ಟು ಡಿಸೈನ್ಗಳಂದರೆ ಮದುವೆ ಇದೆ ಅಂತ ಅವ್ರದ್ದು ಹುಡುಗಿ ಬಂದಿದ್ರು. ಡಿಸೈನ್ ಯಾವ ಥರ ಇದೆ, ವರ್ಕ್ ಯಾವ ಥರ ಫಿನಿಶಿಂಗ್ ಇದೆ ಅಂತೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ. ಸೊ ಅವ್ರು ತುಂಬಾ ಇಷ್ಟ ಆಯಿತು. ಅವ್ರ ಆಂಟಿ ನಂದು ಮನೇಲಿ ವರ್ಕ್ ಮಾಡಬೇಕಾದ್ರೆ ಇದೇ ರೂಮಲ್ಲೇ ಮಷಿನ್ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೆ. ಸೊ ಆವಾಗ ಅವರ ಆಂಟಿ ತುಂಬ ವರ್ಕ್ ಹಾಕ್ಸಿದ್ದಾರೆ. ನಮ್ಮ ಹತ್ರ ತಮ್ಮನ ಮದುವೆಲೆಲ್ಲನೂ ಸಹ ನಾನೇ ವರ್ಕ್ ಮಾಡಿ ಕೊಟ್ಟಿದ್ದು. ಸೊ ಇವಾಗೂ ಸಹ ಹುಡುಗಿನ ಕರ್ಕೊಂಬಂದಿದ್ರು, ನೀನು ನೋಡುವಂತೆ ಬಾ, ಸ್ಯಾಂಪಲ್ಗೆ ಕೊಡುವಂತೆ, ಆಮೇಲೆ ಬೇಕಿದ್ರೆ ನೀವು ವರ್ಕ್ ಹಾಕ್ಸ್ಕೋವಂತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವ್ರು ಬ್ಲೌಸ್ ಕೂಡ ಕೊಟ್ಟು ಹೋಗಿ ಬಂದಿದ್ರು. ಡಿಸೈನ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಕ್ಕ, ಎಲ್ಲ ಬೇರೆ ಕಡೆ ಎಲ್ಲ ತುಂಬ ಕಾಸ್ಟ್ಲಿ ಬ್ಲೌಸ್ಗಳನ್ನ ಮಾಡಿಸಿ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ವರ್ಕು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂತ ಹೇಳಿದ್ರು. ಸರಿ ಆಯಿತು ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಅವ್ರದ್ದೇನೋ ಎಂಗೇಜ್ಮೆಂಟ್ ಇದೆ ಅಂತ ಬೇರೆ ಕಡೆ ಆಲ್ರೆಡಿ ಸ್ಟಿಚ್ ಮಾಡಿಸಿದ್ದಾರೆ ಎಂಗೇಜ್ಮೆಂಟಿಗೆ. ಸೊ ಅದಕ್ಕೆ ಇವಾಗ ಮದುವೆ ಏನು ಬ್ಲೌಸು ಪರ್ಚೇಸ್ ಮಾಡ್ತಾರೋ ಎಲ್ಲನೂ ಸಹ ತಂದುಕೊಟ್ಟು ಹೋಗ್ತೀನಿ ಅಂತ ಹೇಳಿ ಅಲ್ಲೇ 2 ಅವರ್ ಆಗೋಯ್ತು. 12:15 ಆಗೋಯ್ತು ನಾನು ಶಾಪಿಂದ ಮನೆಗೆ ಬರೋದ್ರೊಳಗಡೆ. ಸೊ ಇವಾಗ 9-10 ಗಂಟೆಗೇ ಬಂದಿದ್ದರು ಅವರು ಅನಿಸುತ್ತೆ ಅವರು. ಸೊ ಅವ್ರದ್ದೆಲ್ಲನೂ ಮುಗಿಸ್ಬಿಟ್ಟು ನಾನು ಮಷಿನ್ದು ಏನಿದೆ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೆ. ಶಾಪು ಏನೋ ವರ್ಕ್ ಏನು ರನ್ ಕೊಟ್ಟಿರಲಿಲ್ಲ. ಇವಾಗ ಹೋಗಿ ವರ್ಕ್ ರನ್ ಕೊಡಬೇಕು. ಇವಾಗ ನಾನು ಬಂದೆ, ನೀರು ಬರ್ತಾ ಇರಲಿಲ್ಲ. ಸೊ ನೀರು ಬರೋವರೆಗೂ ವೆಯ್ಟ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀನಿ. ತಲೆಗೆ ಫುಲ್ಲು ಬೃಂದ ಹತ್ರ ಎಣ್ಣೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ತುರುವು ಹಾಕಿದ್ದೀನಿ ಗಾಯ್ಸ್. ಯಾಕೆ ಅಂತಂದರೆ
ವೀಕಲ್ಲಿ 2 ದಿನದಿಂದ 3 ದಿನ ಅಂತೂ ಸಹ ಎಣ್ಣೆ ಹಾಕಿರ್ತೀನಿ. ಏನಪ್ಪ ಅಂತಂದರೆ ಇವಾಗ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ನೀರಿಂದ ಅಂತಲೂ ಸಹ ಗೊತ್ತಾಗ್ತದೆ. ಯಾಕಂದರೆ ಇವಾಗ ಇತ್ತೀಚೆಗೆ ನೀರು ಬರೋದು ಕಡಿಮೆ ಅಲ್ವಾ, ಬೇಸಿಗೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ವೆದರ್ ಹಾಗೆ ಸ್ವಲ್ಪ ಚಿಲ್ ಅನಿಸುತ್ತೆ ಅಷ್ಟೇ ಬೆಂಗಳೂರಲ್ಲಿ. ಬಟ್ ಸ್ವಲ್ಪ ನೀರು ಬರ್ತಾ ಇರೋ ಕಾರಣ ಬೇರೆ ಕಡೆಯಿಂದ ಒಡಿಸ್ಕೊಳ್ತಾ ಇದ್ವಿ. ಬಿಲ್ಡಿಂಗಲ್ಲಿ ಓನರ್ ಒಡಿಸ್ತಾ ಇದ್ದರು, ಪಂಚಾಯತಿನಿಂದ ನೀರು ಕೂಡ ಬರ್ತಾಯಿತ್ತು. ಸೊ ಎರಡೂ ನೀರು ಮಿಕ್ಸ್ ಆಗಿಬಿಟ್ಟು ನೀರು ಅಷ್ಟೊಂದು ಹೇರ್ ಫಾಲ್ ಆಗ್ತಾಯಿದೆಯೇನೋ ಗೊತ್ತಿಲ್ಲ. ನಿಜ ನಾನು ಹೇಳ್ತಾ ಇದ್ದೀನಿ, ನಂದು ಬಾಣಂತಿನಲ್ಲೂ ಬಸ್ರಿನಲ್ಲೂ ಅಷ್ಟೊಂದು ಹೇರ್ ಫಾಲೇ ಆಗಿಲ್ಲ ನನಗೆ ಹೇಳಬೇಕು ಅಂತಂದರೆ. ಸೊ ಮನೇಲೇ ಹೇರ್ ಆಯಿಲ್ ಮಾಡ್ಕೊಂಡಿದ್ದೆ, ಸಖತ್ತಾಗಿತ್ತು ಅದು ಹೇರ್ ಆಯಿಲು. ನನಗೆ ಬಸ್ರಿ ಬಿಡಿ, ಬಾಣಂತಿನಲ್ಲಿ ತುಂಬ ಹೇರ್ ಫಾಲ್ ಆಗುತ್ತೆ ಅಂತಾರೆ. ನಿಜವಾಗ್ಲೂ ಒಂದು ಸ್ವಲ್ಪನೂ ಸಹ ಹೇರ್ ಫಾಲ್ ಆಗಿಲ್ಲ ನನಗೆ ಬಾಣಂತಿನಲ್ಲಿ. ಹಾಗೆ ಆಯಿಲ್ ಕೂಡ ಅಷ್ಟೇ, ನಮ್ಮ ಅಜ್ಜಿ ಬೈತಾಯಿದ್ರು, ಏನೇನೋ ಮಾಡ್ಕೊತೀಯ ನೀನು ಅಂತ ಹೇಳಿಬಿಟ್ಟು. ಬಟ್ ನಾನು ಮಾಡ್ಕೊಂಡಿರೋ ಹೇರ್ ಆಯಿಲ್ನೇ ಹಾಕಿದ್ದೀನಿ ಹೊರತು ನಾನು ಬೇರೆದು ಕೊಬ್ಬರಿ ಎಣ್ಣೆ ಆ ಥರದ್ದು ಏನೂ ಇಲ್ಲ. ನಾನು ಕೊಬ್ಬರಿ ಎಣ್ಣೆನಲ್ಲೇ ನಾನು ಕೂಡ ಆಯಿಲ್ ಮಾಡ್ಕೊಂಡಿದ್ದು. ಬಟ್ ಏರ್ ಫಾಲ್ ಆಗಿರಲಿಲ್ಲ, ಚೆನ್ನಾಗೇ ಇತ್ತು. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಅದು ಆಯಿಲ್ನೇ ಬಿಟ್ಬಿಟ್ಟೆ. ಇದುವರೆಗೂ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಯಾಕಂದರೆ ಇಂಗ್ರೀಡಿಯೆಂಟ್ ಕೆಲವೊಂದು ಇಲ್ಲಿ ಸಿಗ್ತವೆ, ಕೆಲವೊಂದು ಸಿಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲನೂ ಒಂದೊಂದೇ ಎತ್ತಿಟ್ಕೊಂಡು ಬಂದುಬಿಟ್ಟು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆದಷ್ಟು ಸಂಡೇ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೋಡೋಣ ಯಾವ ಥರ ರೆಡಿ ಮಾಡ್ಕೊತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ಇನ್ನೀಗ ಶಾಪಿಗೆ ಹೊರಡಬೇಕು ಹೇಳಿದ್ದೆ ಅಲ್ವಾ. ಸೊ ಇಲ್ಲೇ ನೋಡಿ, ಇಲ್ಲೇ ಬಂದುಬಿಟ್ಟು ಇಲ್ಲೇ ಬಟ್ಟೆ ಕೊಟ್ಟು ಹೋಗಿದ್ದಾರೆ. ಬಂದುಬಿಟ್ಟು ಇಲ್ಲಿಗೆ ಬನ್ನಿ, ಮನೆ ಹತ್ರನೇ ಬನ್ನಿ. ಪದೇ ಯಾರು ಕೆಳಗಡೆ ಹೋಗ್ತಾರೆ. ಹೆಂಗಿದ್ರು ಅವರು ಕೆಳಗಡೆ ಶಾಪ್ ನೋಡಿರಲಿಲ್ಲ, ಮುಂಚೆ ಎಲ್ಲ ಇಲ್ಲೇ ವರ್ಕ್ ಹಾಕ್ಸ್ತಾಯಿದ್ರು. ಸೊ ಇಲ್ಲೇ ಮೇಲ್ಗಡೆ ಬರ್ತೀನಿ ಅಕ್ಕ ನಿಮ್ಮ ಮನೆ ಹತ್ರನೇ ಅಂತಂದರು. ಸೊ ಅದೇ ಮನೆ ಬನ್ನಿ ಅಂದಿದ್ದಕ್ಕೆ ಸೊ ಇಲ್ಲಿಗೆ ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಗ್ರೀನ್ ಕಲರ್ ಸ್ಯಾರಿ, ಇದು ನಾನು ಚಿಕ್ಕ ಮಷಿನಲ್ಲಿ ವರ್ಕ್ ಮಾಡಿದ್ದೆ, ತೋರಿಸ್ತೀನಿ ರೀ. ಈ ಬ್ಲೌಸು ನನ್ನ ಹತ್ರ ಇನ್ನೂ ಬಿಗ್ ಮಷಿನ್ ಇರಲಿಲ್ಲ, ಚಿಕ್ಕ ಮಷಿನಲ್ಲಿ ವರ್ಕ್ ಮಾಡಿದ್ದೆ. ಇದು ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ ರೀ ಡಿಸೈನು. ಸೊ ಈ ಬ್ಲೌಸ್ ಬಂದುಬಿಟ್ಟು ನನ್ನ ಹತ್ರ ಇನ್ನೂ ಚಿಕ್ಕ ಮಷಿನ್ ಇತ್ತು, ಯಾವುದೇ ರೀತಿಯಾಗಿ ಬಿಗ್ ಮಷಿನ್ ಪರ್ಚೇಸ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಈ ಒಂದು ವರ್ಕ್ನ ಮಾಡಿಕೊಟ್ಟಿದ್ದು. ಅರೌಂಡ್ ಈಗ 3.5 ವರ್ಷ ಆಯಿತು ಈ ಬ್ಲೌಸ್ನ ವರ್ಕ್ ಮಾಡಿಕೊಟ್ಟು. ಸೊ ಈಗಲೂ ಸಹ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಸೊ ಇದು ನನಗೆ ಹೇಳಿದೆ ಅಲ್ವಾ, ಇಲ್ಲಿ ಇದು ಒಳಗಡೆ ಲೈನ್ ಮಾತ್ರ ಕಪ್ಪಾಗಿದೆ. ತುಂಬ ಜನ ಕೇಳ್ತಾರೆ ಕಪ್ಪಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹೇಗೆ ಅಂತಂದರೆ, ಸೊ ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಅಂಗಡಿಲಿ ಸಿಗೋದೇ ನಾವು ಕೂಡ ತಂದುಬಿಟ್ಟು ಕೆಲಸನ ಮಾಡಿ ಕೊಟ್ಟಿರ್ತೀವಿ. ಸೊ ಅದು ಕಪ್ಪಾಗುತ್ತೆ ಅಂತಂದರೆ ನೀವು ನೀಟಾಗಿ ಮೇಂಟೈನ್ ಮಾಡಬೇಕು. ಎಷ್ಟೇ ಮೇಂಟೈನ್ ಮಾಡಿದ್ರು ಸಹ ಅದು ಸ್ಟೋನ್ ಚೈನ್ ಕಪ್ಪಾಗೇ ಆಗುತ್ತೆ. ಸೊ ಆದಷ್ಟು ಯಾರೆಲ್ಲ ಹೊಸ್ದಾಗಿ ಬ್ಲೌಸ್ ವರ್ಕ್ಗಳನ್ನ ಮಾಡ್ತಾ ಇದ್ದೀರಾ, ಆದಷ್ಟು ಸ್ಟೋನ್ ಚೈನ್, ಬಾಲ್ ಚೈನ್ನ ಅವಾಯ್ಡ್ ಮಾಡಿ ಬರೀ ವರ್ಕ್ನ ಹಾಕಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ, ತುಂಬ ನೀವು ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ನನ್ನ ಮಗಳಿಗೆ ಮೊಮ್ಮಗಳಿಗೆ ಅಂತ ಕ್ಯಾರಿ ಮಾಡ್ಬೋದು. ತುಂಬಾ ಚೆನ್ನಾಗಿರ್ತವೆ. ಸೊ ಇದು ಬಂದ್ಬಿಟ್ಟು ಈ ಥರ ನೆಕ್ಕಿತ್ತಿದ್ದು. ಸೊ ನೋಡ್ತಾ ಇರ್ಬೋದು, ಅವಾಗೆಲ್ಲ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಕೊಡ್ತಾ ಇದ್ದೆ. ಸೊ ಯಾವಾಗ ಆ ಥರ ಕಸ್ಟಮರ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ನಾನು ಹಾಕ್ತಾ ಇಲ್ಲ. ಇದೆಲ್ಲನೂ ಸಹ ನಾನು ಚಿಕ್ಕ ಮಷಿನಲ್ಲಿ ವರ್ಕ್ನ ಮಾಡಿಕೊಟ್ಟಿರೋದು. ಫ್ರಂಟಲ್ಲಿನೂ ಸಹ ನೋಡ್ತಾ ಇರ್ಬೋದು. ಇನ್ನು ಸ್ಲೀವ್ಸಲ್ಲಿ ಅವರು ಸ್ವಲ್ಪ ಗ್ರ್ಯಾಂಡಾಗಿ ಸಿಂಪಲ್ ವರ್ಕ್ ಸಿಂಪಲ್ ಇರಲಿ, ಬಟ್ ನೀವೇನು ಕೈ ಕೆಲಸ ಮಾಡ್ತೀರಾ ಅಲ್ವಾ, ಸ್ಟೋನ್ಸು ಬೀಡ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಕೊಡಿ ಅಂತ ಕೇಳಿದ್ರು. ಸೊ ಇಲ್ಲಿ ಜಸ್ಟ್ ನಾನು ಇಲ್ಲಿ ಬಾರ್ಡ್ರ್ ಲೈನ್ ಏನು ಕೊಟ್ಟಿಲ್ಲ, ಜಸ್ಟ್ ಇಲ್ಲಿ ಇದೆಯಲ್ಲ ಈ ಥರ ಒಂದು ಲೈನ್ ಕೊಟ್ಟು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿ ಫುಲ್ಲು ಚೆಕ್ಸ್ ಪ್ಯಾಟ್ರನ್ನಲ್ಲಿ ಕೊಟ್ಬಿಟ್ಟು ಸ್ಟೋನ್ನ ಹಾಕಿರೋ ಅಂಥದ್ದು. ಸೊ ಇದನ್ನು ನಾವು ಚಿಕ್ಕ ಮಷಿನಲ್ಲಿನೇ ಮಾಡಿರೋದು, ಬಿಗ್ ಮಷಿನಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಹೇಳಬೇಕಂದ್ರೆ. ಸ್ವಲ್ಪನೂ ಸಹ ಇನ್ನೂ ಬ್ಲೌಸೇ ಒಂಥರ ಕಲರ್ ಶೇಡ್ ಆಗಿರೋ ಥರ ಕಾಣಿಸುತ್ತೆ, ಬಟ್ ವರ್ಕ್ ಬಂದುಬಿಟ್ಟು ಇನ್ನೂ ಹೊಸ ಥರನೇ ಕಾಣಿಸುತ್ತೆ. ನಿಜವಾಗ್ಲೂ ಸಖತ್ತಾಗಿದೆ ಡಿಸೈನು. ಇದು ಚಿಕ್ಕ ಮಷಿನ್ಗೆ 450 ಈ ಮಷಿನ್ಗೆ ಅವೈಲೇಬಲ್ ಇದೆ. ಗೈಸ್ ಯಾರಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇದು ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ ಗೈಸ್. ಇದು ನಾನು ಇದುವರೆಗೂ ಹಾಕಿಲ್ಲ. ಇದು ಚಿಕ್ಕ ಮಷಿನಲ್ಲಿ ಇದ್ದಾಗ ತುಂಬ ಹಾಕಿದ್ದೀನಿ ಈ ಡಿಸೈನ್ನ. ಮತ್ತು ಚಿಕ್ಕ ಮಷಿನ್ಗೆ ಬಿಗ್ ಮಷಿನ್ ಬಂದಾಗಿಂದ ಈ ಡಿಸೈನ್ ಯಾರಿಗೂ ಹಾಕಿಲ್ಲ. ಫ್ರಂಟ್ ಬ್ಯಾಕು ನೆಕ್ಲೈನ್ ಹಾಕಿದ್ದೀನಿ. ಸ್ಲೀವ್ಸು ಅದು ಗೊತ್ತಿಲ್ಲ ನನಗೆ, ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಡಿಸೈನು. ಸೊ 450 ಈ ಮಷಿನ್ಗೆ ಯಾರಾದರೂ ಡಿಸೈನ್ ಬೇಕು ಅನ್ನೋದಾದರೆ ಈ ಡಿಸೈನ್ನ ಪರ್ಚೇಸ್ ಮಾಡ್ಬೋದು. 50 ರುಪೀಸ್ಗೆ ಒಂದೇ ಇರುತ್ತೆ. ಬೇರೆ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ದು ಡಿಸೈನ್ ಬೇಕು ಅಂದರೆ ಮಾತ್ರ ನಿಮಗೆ 75 ರುಪೀಸ್ಗೆ ಒಂದಿರುತ್ತೆ. ಇನ್ನು ತುಂಬ ಜನ ನನಗೆ ಇತ್ತೀಚೆಗೆ ಈ ಒಂದು
ಒಂದು ಮಂತಿಂದ ನಾನೇನು ವೀಡಿಯೋ ಬಿಡ್ತಾ ಇದ್ದೀನಿ ಆ ವಿಡಿಯೋಗಳಿಗೆ ಏನೂ ಸಹ ನಂಬರ್ ಕೊಡ್ತಾ ಇಲ್ಲ, ನಾನು ಏನೂ ನಂಬರ್ ಕೂಡ ಕೊಡ್ತಾ ಇಲ್ಲ. ಹಳೆ ವೀಡಿಯೋಸ್ಗಳನ್ನೇ ನೋಡಿಬಿಟ್ಟು ಅದೇ ನಂಬರ್ಗೆ ನನಗೆ ವಾಟ್ಸಪ್ ಮಾಡ್ತಾಯಿದ್ರೆ ಡಿಸೈನ್ ಸಿಗುತ್ತಾ ಅಂತ ಹೇಳಿಬಿಟ್ಟು. ಸೊ ನಂಬರ್ ಬಂದುಬಿಟ್ಟು 9591303500. ಈ ನಂಬರ್ಗೆ ನೀವು ಡಿಸೈನ್ ಬೇಕು ಅಂತಂದರೆ ನೀವು ಅವ್ರಿಗೇ ಕಾಂಟ್ಯಾಕ್ಟ್ ಮಾಡಿ. ನವೀನವರು ಈವ್ನಿಂಗ್ ಮೇಲೆ ಅವೈಲಬಲ್ ಇರ್ತಾರೆ ಗೈಸ್, ಈವ್ನಿಂಗ್ 6 ಗಂಟೆ ಮೇಲ್ಗಡೆ ಅವೈಲಬಲ್ ಇರ್ತಾರೆ. ಇತ್ತೀಚೆಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಇನ್ನೊಂದು 15 ಡೇಸ್ವರೆಗೂ ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಈವ್ನಿಂಗ್ ವೀಕೆಂಡಲ್ಲಿ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಕಳ್ಸೋದಕ್ಕಾಗ್ತಾ ಇಲ್ಲ. ಅದಲ್ದಿರ ನಿಮಗೆ ಎಕ್ಸ್ಟ್ರಾ 2 ದಿನವೂ ಸಹ ಅವ್ರು ಆಫರ್ ಕೊಟ್ಟಿದ್ರು. ಈ ವೀಕು ಕೂಡ 5th ಅವ್ರದ್ದು ಸಂಡೇ ಬರ್ಡೇ ಇತ್ತು ಅಂತ ಹೇಳಿಬಿಟ್ಟು, ಮತ್ತು ಸೋಮವಾರ ಮಂಗಳವಾರ 2 ದಿನ 6, 7 2 ದಿನವೂ ಸಹ ಅವರು ಆಫರ್ ಕೊಟ್ಟಿದ್ರು. 100 ರೂಪಿಗೆ 3 ಡಿಸೈನ್ ಅವ್ರು ಕಳ್ಸೋಕ್ಕಾಗಿಲ್ಲ, ಯಾರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಅವರೇನೂ ಸಹ ಮಾಡಿಲ್ಲ. ಡೈರೆಕ್ಟಾಗಿ ಸೋಮವಾರ ಮತ್ತು ಮಂಗಳವಾರ 2 ದಿನವೂ ಸಹ 100 ರೂಪಿಗೆ 3 ಡಿಸೈನ್ ಅಂತ ಹೇಳ್ಬಿಟ್ಟು ಆಫರ್ ಕೊಟ್ಟಿದ್ರು. ಸೊ ಅವತ್ತು ತುಂಬ ಜನ ಬೈ ಮಾಡಿದ್ದಾರೆ ಡಿಸೈನ್ಗಳನ್ನ. ಸೊ ಪ್ರತಿ ವಾರನೂ ಸಹ ಆಫರ್ ಕೊಟ್ಟಿರೋ ದಿನ ಎಲ್ಲನೂ ಸಹ ಡಿಸೈನ್ ಬೈ ಮಾಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ ಈ ಒಂದು ಪುಟ್ಟ ಬಿಸ್ನೆಸ್ಗೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಇವಾಗ ಶಾಪಿಗೆ ಹೊರಡಬೇಕು. ಆಲ್ರೆಡಿ 2 ಗಂಟೆ ಗೈಸ್ ಇವಾಗ. ಸೊ ಇವಾಗ ಶಾಪಿಗೆ ಹೊರಡಬೇಕು. ಶಾಪಿಗೆ ಹೋಗಿಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಶಾಪಿಗೆ ಬಂದೆ. ಕಸ್ಟಮರಿಗೆ ತೋರಿಸಿರೋ ಬುಕ್ಗಳೆಲ್ಲನೂ ಸಹ ಅಲ್ಲೇ ಇದ್ದಾವೆ. ಇನ್ನು ಇದು ನಿನ್ನೆ ಅರ್ಧಂಬರ್ಧ ಬಿಟ್ಟು ಹೋಗಿದ್ವಿ ವರ್ಕು, ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಇನ್ನು ಇದು ಇವಾಗ ಫೋನ್ ಮಾಡಿದ್ರೆ ಸಾಕು ಬಂದು ಇಸ್ಕೊಂಡು ಹೋಗ್ತಾರೆ. ಈ ಡಿಸೈನ್ನ ಹೇಳಬೇಕು ಅಂತಂದರೆ ಜಸ್ಟು 450 ರೂಪೀಸ್ಗೆ ಈ ಒಂದು ಡಿಸೈನ್ನ ಮಾಡಿರೋದು. ಇಲ್ಲಿ ಸ್ಲೀವ್ಸಿಗೆ ಜಸ್ಟ್ ಇಲ್ಲಿ ಒಂದು ಪಿಕಾಕ್ದು ಆಪೋಸಿಟ್ಟು ಫೇಸ್ ಇರೋದು ಪಿಕಾಕ್ ಬರುತ್ತಲ್ಲ, ಅದು ಒಂದೊಂದು ಬುಟ್ಟ ಹಾಕಬೇಕು ಇಲ್ಲಿ. ಇನ್ನು ಇದು ಡಿಸೈನ್ ನೋಡ್ತಾ ಇರ್ಬೋದು. ಇದು ಸ್ಲೀವ್ಸಲ್ಲಿ ಕೂಡ ಬಾರ್ಡರ್ ಲೈನ್ ಬಂದು ಬುಟ್ಟ ಬರುತ್ತೆ ಇದು ಡಿಸೈನು. ಬಟ್ ಅವ್ರು ಸ್ಲೀವ್ಸ್ ಬೇಡ, ಯಾಕಂದರೆ ಬಾರ್ಡರ್ ಲೈನ್ ಬಂದರೆ ಈ ಬಾರ್ಡರ್ ಹೋಗಿಬಿಡುತ್ತೆ. ಪ್ಯೂರ್ ಮೈಸೂರು ಸಿಲ್ಕ್ ಇದೆ, ಅದು ಎಷ್ಟೊತ್ತ 1000 ಅಂತ ಹೇಳಿದ್ರು, ನಂಗೆ ನೆನಪಿಲ್ಲ. ಸೊ ಇದು ನೆಕ್ ಹೋಗ್ಬಿಡುತ್ತೆ, ಇಲ್ಲಿ ಹಾಕ್ಕೊಳ್ಳೋಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬುಟ್ಟ ಹೇಳಿದ್ದಾರೆ. ಸೊ ಇವಾಗ ಇದು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಯೂನಿಕ್ಕಾಗಿ ಕಾಣಿಸುತ್ತೆ ಗಾಯ್ಸ್. ಇದು ಕಟ್ ವರ್ಕಲ್ಲಿ ಬಂದಿರೋದು ಸಖತ್ತಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಎಲ್ಲ ಡಿಸೈನು ಹಾಕಿದಾಗ ತುಂಬಾ ಇಷ್ಟ ಆಗ್ತವೆ, ಬಟ್ ನಾವು ಯಾವುದಕ್ಕೂ ಹಾಕ್ಕೊಳ್ಳೋಕ್ಕಾಗಲ್ಲ. ಕಸ್ಟಮರ್ದು ಬ್ಲೌಸು ವರ್ಕ್ ಮಾಡಿಕೊಟ್ರೆ ಸಾಕು, ಮನೆಗೆ ಹೋಗಿ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅನ್ನೋ ಥರ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಸೊ ನೋಡೋಣ ಯಾವಾಗ ಕಾಲ ಕೂಡ ಬರುತ್ತೋ ಸೊ ಅವಾಗ ವರ್ಕ್ ಹಾಕ್ಕೊಂಡ್ರೆ ಆಗುತ್ತೆ. ಇನ್ನು ಇವಾಗ ಸ್ಲೀವ್ಸಿಗೆ ಬುಟ್ಟ ಮಾತ್ರ ಹಾಕಬೇಕು. ಅಂದರೆ ಒಂದು 21 ಮಿನಿಟ್ ಬರುತ್ತೆ ಅಷ್ಟೇ ಆ ಬುಟ್ಟ. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು. ಇವಾಗ ಫೋನ್ ಮಾಡಿದ್ರೆ ಬಂದು ಇಸ್ಕೊಂಡು ಹೋಗ್ತಾರೆ. ಇನ್ನು ಇದಕ್ಕೆ ಬೇಬಿ ಕುಚ್ಚು ಹಾಕಬೇಕು. ಸ್ಯಾರಿ ಬಂದುಬಿಟ್ಟು ಅದೇ ರಸ್ಟು ಆರೆಂಜು ವಿತ್ ಚಾಕ್ಲೇಟ್ ಬ್ರೌನ್ ಬಂದಿತ್ತು ಅಲ್ವಾ. ಸೊ ಅದು ಸ್ಯಾರಿ ಕಾಂಬಿನೇಷನ್ನು ಪ್ಯೂರ್ ಮೈಸೂರು ಸಿಲ್ಕ್ಸ್ ಸ್ಯಾರಿ. ಇದು ಏನು ಹೇಳ್ತಾರೆ ಅಲ್ವಾ 30,000 20,000 ಅಂತ, ಆ ಥರ ಸ್ಯಾರಿ. ಇವರು ಬಿಲ್ ಕೂಡ ತೆಗಿತಾ ಇರಲಿಲ್ಲ, ಯಾವಾಗಲೂ ಹಾಗೆ ಕೊಟ್ಬಿಡ್ತಾಯಿದ್ರು. ಇವತ್ತು ಯಾಕೋ ಬ್ಲೌಸ್ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ. ಇದು ಜಿಗ್ಜಾಗು ಫಾಲ್ಸು ವಿತ್ತು ಬೇಬಿ ಕುಚ್ಚನ್ನ ಹಾಕಬೇಕು ಇದಕ್ಕೆ. ಇದನ್ನು ಇವತ್ತು ಸಂಜೆ ಒಳಗಡೆ ಕೊಡಬೇಕು. ಅದಾದಮೇಲೆ ಇದು ನಿನ್ನೆ ಅರ್ಧಂಬರ್ಧ ಮಾಡಿ ಹೋಗಿದ್ದೀನಿ ಅಂತಂದಲ್ಲ, ಇದನ್ನು ಸಹ ಇವಾಗ ಬಂದು ವಾಪಸ್ ಹೋಗಿದ್ದಾರೆ ಅವರು. ಇದನ್ನು ಫೋನ್ ಮಾಡಿದ್ರೆ ಬರ್ತಾರೆ. ಸ್ಲೀವ್ಸ್ ಮಾತ್ರ ಅಟ್ಯಾಚ್ ಮಾಡಬೇಕು. ಇದನ್ನೊಂದು 20 ನಿಮಿಷದಲ್ಲಿ ಮುಗ್ದೋಗುತ್ತೆ ಗಾಯ್ಸ್ ಇದು ಬ್ಲೌಸು. ಫೋನ್ ಮಾಡಬೇಕು. ಇನ್ನು ಈ ಒಂದು ಬ್ಲೌಸ್ ಡಿಸೈನು ಕಂಪ್ಲೀಟ್ ಆಗಿದೆ. ಇವ್ರದ್ದು ಅಷ್ಟೇ, ಅಲ್ಲಿ ವರ್ಕ್ ಆಗ್ತಾ ಇರೋದು ಕೂಡ ಇದೇ ಕಸ್ಟಮರ್ದೇ. ಸೊ ನಾನು ಹೇಳ್ದಲ್ಲ ಇವಾಗ ಬಂದು ಕೊಟ್ಟು ಹೋಗಿದ್ದಾರೆ ಅಂತ. ಅದು ಬ್ಯಾಗಲ್ಲಿ 2 ಸೀರೆ ಇದೆ, ಅದು ವರ್ಕ್ ನಾನು ಹಾಕಬೇಕಾದ್ರೆ ತೋರಿಸ್ತೀನಿ ಯಾವುದು ಅಂತ ಹೇಳಿಬಿಟ್ಟು. ಇದು ಕೂಡ ಜಸ್ಟ್ 400 ರೂಪೀಸಲ್ಲಿ ಮಾಡಿರೋ ಅಂಥದ್ದು. ಸೊ ಡಿಸೈನ್ ನೋಡ್ತಾ ಇರ್ಬೋದು. ಈ ಡಿಸೈನ್ಗೆ ಸ್ಲೀವ್ಸ್ ಬಂದುಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ಬಂದಿದೆ ಗಾಯ್ಸ್, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅವರು ಬೇಡ ಅಂತ ಹೇಳ್ಬಿಟ್ಟು ನೆಕ್ ಲೈನ್ ಮಾತ್ರ ತೊಗೊಂಡು, ನಾನು ದಾರ ಏನು ಕಟ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಡಿಸೈನು ಸ್ಲೀವ್ಸಿಗೆ ಜಸ್ಟು ಬುಟ್ಟ ಮಾತ್ರ ಕೇಳಿದ್ದಾರೆ, ಬುಟ್ಟ ಮಾತ್ರನೇ ಹಾಕ್ತಾ ಇದ್ದೀನಿ. ಸೊ ಈ ಡಿಸೈನು ನಿಮಗೆ ಬಿಗ್ ಮಷೀನಿಗೆ ಮಾತ್ರ ಅವೈಲೇಬಲ್ ಇರೋದು, ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ತುಂಬ ಜನ ಯಾಕೆ 450 ಈ ಮಷಿನ್ಗಳಿಗೆ ಡಿಸೈನ್ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. 450 ಈ ಮಷಿನ್ಗೆ ಜಾಸ್ತಿ ಡಿಸೈನ್ಸ್ ಇಲ್ಲ, ಕಮ್ಮಿ ಡಿಸೈನ್ಸೇ ಇರೋದು. ಸೊ ನೀವು ಚೆಕ್ ಮಾಡಿ ನೋಡಿ, ನವೀನವ್ರಿಗೆ ಕಳಿಸಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಡಿಸೈನ್ ಇದ್ದರೆ ನಿಮಗೆ ಕಳಿಸ್ಕೊಡ್ತಾರೆ.
ಸೊ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ. ಡಿಸೈನ್ ಇದು ಸ್ಲೀವ್ಸಿಗೆ ಟ್ರಯಾಂಗಲ್ ಶೇಪ್, ಕೆಳಗಡೆ ನೆಕ್ಲೈನು ಟ್ರಯಾಂಗಲ್ ಶೇಪಲ್ಲಿ ವರ್ಕ್ ಬರುತ್ತೆ. ನಾನು ಆದರೆ ಆ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ, ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತೀನಿ ಗಾಯ್ಸ್. ಎಡಿಟ್ ಮಾಡ್ಬೇಕಾದ್ರೆ ಏನೂ ನೆನಪೇ ಆಗೋದಿಲ್ಲ. ಇನ್ನು ಇದಕ್ಕೆ ಸ್ಲೀವ್ಸ್ ಬಂದುಬಿಟ್ಟು ಈ ಥರ ಬುಟ್ಟ ಕೊಟ್ಟಿದ್ದೀನಿ ಗಾಯ್ಸ್. ನನಗೆ ಬುಟ್ಟ ತುಂಬ ಇಷ್ಟ, ತುಂಬ ಈ ಸ್ಪೇಸಲ್ಲೇ ಬರಬೇಕು ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಕೆಳಗಡೆ ತೊಗೊಂಡ್ರು ಆಗಿರೋದು, ಬಟ್ ಈ ಸ್ಪೇಸಲ್ಲಿ ಬರಬೇಕಂತ ಹೇಳ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿ ಹಾಕಿರೋದು. ಇದೇ ಡಿಸೈನ್ ಇವಾಗ ಈ ಸ್ಯಾರಿಗೂ ಸಹ ಇದೇ ಬುಟ್ಟನೇ ಅವರು ಕೂಡ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಈ ಬುಟ್ಟನ ಇವಾಗ ಹಾಕಬೇಕು. ಎರಡೂ ಕಡೆನೂ ಸಹ ಸೇಮ್ ಬುಟ್ಟ ಬಂದಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಚಿಕ್ಕದು ಮಾಡಿ ಹಾಕಿದ್ದೆ, ನೀವು ಸ್ವಲ್ಪ ದೊಡ್ಡದು ಮಾಡಿನೂ ಸಹ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕು ಅಂದರೆ ಡಿಸೈನ್ ಪರ್ಚೇಸ್ ಮಾಡ್ಬೋದು ಗಾಯ್ಸ್. ಈ ಡಿಸೈನು ಸ್ಲೀವ್ಸಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು, ಕಮ್ಮಿ ಪ್ರೈಸಲ್ಲಿ ಬೇಕು ಅನ್ನೋರಿಗೆ ಒಂದು 600 ರುಪೀಸಲ್ಲಿನೇ ಈ ಒಂದು ಡಿಸೈನ ಹಾಕ್ಬಿಡ್ಬೋದು ಗೈಸ್. ಅಂದರೆ ಸ್ಲೀವ್ಸಲ್ಲಿ ಸ್ವಲ್ಪ ಹೆವಿ ಬರುತ್ತೆ ಅಷ್ಟೇ, ಲೈನ್ ಬಂದು ಟ್ರಯಾಂಗಲ್ ಶೇಪಲ್ಲಿ ಬಂದು ಲೈನು ಸ್ವಲ್ಪ ಹೆವಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕು ಅಂತಂದರೆ ವರ್ಕ್ನ ಹಾಕ್ಕೊಳ್ಬೋದು ಗ್ರ್ಯಾಂಡಾಗಿ, ಸ್ವಲ್ಪ ಹೆವಿ ಗ್ರ್ಯಾಂಡಾಗಿ ಬೇಕು ಅನ್ನೋರಿಗೆ. ಅದಿನ್ನೂ ಫ್ರಂಟು ಸ್ಲೀವ್ಸು ಇವೆ ಏನು ಕಂಪ್ಲೀಟ್ ಆಗಿಲ್ಲ, ಅದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇಷ್ಟು ನಿನ್ನೆದ ವರ್ಕ್ ಮಾಡಿರುವಂತಹ ಅಪ್ಡೇಟು. ಇನ್ನೂ ಒಂದು 2-3 ಬ್ಲೌಸು ಆಲ್ರೆಡಿ ಸ್ಟಿಚ್ ಆಗಿರೋದು, ವರ್ಕ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ರು, ಅದನ್ನು ಇಸ್ಕೊಂಡು ಹೋಗಿದ್ದಾರೆ. ಸೊ ಇನ್ನು ಇವಾಗ ಇದಕ್ಕೆ ಸ್ಲೀವ್ಸ್ನ ಹೇಳಿದೆ ಅಲ್ವ, ಸ್ಲೀವ್ಸ್ ಹಾಕಬೇಕು, ಅದೊಂದು ಫಿನಿಶ್ ಮಾಡಿ ಕೊಡಬೇಕು. ಇದಕ್ಕೆ ಸ್ಯಾರಿ ಕುಚ್ಚು ಹಾಕಬೇಕು. ಇನ್ನು 2 ನಾರ್ಮಲ್ ಬ್ಲೌಸು, ಅಂದರೆ ಚಿನಿಮ ಸ್ಕೂಲ್ಗೆ ಹೋಗ್ತಾರಲ್ಲ ಅವರು ಆಯೋದು 2 ಬ್ಲೌಸು ಸ್ಟಿಚ್ ಮಾಡ್ಕೊಂಡು ಇವಾಗ ತಗೊಂಡು ಹೋಗಬೇಕು. ನಾನು 5:15 ಹೋಗಬೇಕಾದ್ರೆ, ಇಲ್ಲಾಂದರೆ ಅವ್ರು ನನ್ನ ಗಲಾಟೆನೇ ಮಾಡಿಬಿಡ್ತಾರೆ. ತುಂಬ ದಿನವೇ ಆಗೋಯ್ತು, ಸ್ಕೂಲ್ ಎಂಡ್ ಆಗಿತ್ತು ಅಲ್ಲ, ಆವಾಗ ಕೊಟ್ಟಿದ್ದವ್ರು ಪಾಪ. ಸೊ ಈ ಡಿಸೈನ್ ಕೂಡ ಇದೆ ಗಾಯ್ಸ್, ಬಿಗ್ ಮಷೀನಿಗೆ ಮಾತ್ರ ಅವೈಲೇಬಲ್ ಇರೋದು. ಬೇಕು ಅಂದರೆ ಇದು ಬಿಗ್ ಮಷೀನಿಗೆ ಚಿಕ್ಕ ಮಷೀನಿಗೆ ಎರಡಕ್ಕೂ ಅವೈಲೇಬಲ್ ಇದೆಯೋ ಗೊತ್ತಿಲ್ಲ ಗೈಸ್, ನವೀನವ್ರನ್ನೇ ಕೇಳಿ. ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಗೈಸ್. ತುಂಬ ಜನ ಕೇಳ್ತಾರೆ ನಂಬರ್, ಅಂದರೆ ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ. ಸೊ ನಾನು ಸ್ಕ್ರೀನ್ ಮೇಲ್ಗಡೆನೇ ಅಥವಾ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಡಿಸೈನ್ ಮತ್ತು ಮಷಿನ್ ಎಂಕವರಿ ನಂಬರ್ ಅಂತ ಹೇಳಿಬಿಟ್ಟು ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ಏನು ಡಿಸೈನ್ದು ಡೌಟ್ಸ್ ಇದೆಯೋ ಅದನ್ನು ಕೇಳ್ಕೊಳ್ಳಿ. ವಾಟ್ಸಪ್ಪಿಗೆ ನಾನು ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಅದು ಫುಲ್ ಸ್ಟೋರೇಜ್ ಆಗೋಗ್ಬಿಟ್ಟಿದೆ, ಅಷ್ಟು ಮೆಸೇಜು ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ ನಾನು. ಸೊ ಅಷ್ಟೊಂದು ಬಂದಿದೆ. ಡಿಸೈನ್ದು ಏನೇ ಎಂಕವರಿ ಇದ್ರೂ ಸಹ ನನಗೆ ಪ್ಲೀಸ್ ನನಗೆ ಮೆಸೇಜ್ ಮಾಡಬೇಡಿ. ನಾನು ಸ್ಕ್ರೀನ್ ಮೇಲೆ ಏನು ನಂಬರ್ ಕೊಟ್ಟಿದ್ದೀನಿ ಅಲ್ವಾ, ಅದೇ ನಂಬರ್ಗೆ ಮೆಸೇಜ್ ಮಾಡಿ. ಸೊ ನನ್ನ ಕಡೆಯಿಂದ ತಪ್ಪಾಗಿದೆ. ಇಷ್ಟು ದಿನ ನಾನು ಈ ಒಂದು ಮಂತಲ್ಲಿ ಮಾಡಿರೋಂತಹ ವ್ಲಾಗ್ಸ್ಗಳಿಗೆ ಯಾವುದಕ್ಕೂ ಸಹ ನಂಬರ್ ಕೊಟ್ಟಿಲ್ಲ. ಸೊ ಇನ್ಮೇಲಿಂದ ನಾನು ಕೆಳಗಡೆ ಮಷಿನ್ ಆ್ಯಂಡ್ ಡಿಸೈನ್ ಎಂಕವರಿ ನಂಬರ್ ಅಂತ ಕೊಟ್ಟಿರ್ತೀನಿ. ಸೊ ನಿನ್ನೆಯಿಂದ ಸ್ವಲ್ಪ ಹೆವಿಯ ಆರ್ಡ್ರು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಆಲ್ರೆಡಿ. ಇನ್ನು ಇಲ್ಲಿ ಕೂಡ ಮೊನ್ನೆ ಆರ್ಡ್ರ್ ಬಂದಿರೋದೆಲ್ಲೂ ಸಹ ಅಲ್ಲೇ ಇಟ್ಟಿದ್ದೀನಿ. ಸೊ ಇನ್ನು ಈ ಬಾಕ್ಸ್ಗಳಿಗೆ ಶನಿವಾರ, ಭಾನುವಾರ, ಸೋಮವಾರ ಅಂತ ಹೇಳ್ಬಿಟ್ಟು ಯಾವ್ಯಾವ ವಾರ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿಬಿಟ್ಟು ಖಾನಿಗಳಿಗೆ ಇಟ್ಬಿಟ್ಟಿದ್ದೀನಿ. ಶನಿವಾರ ಯಾವ್ದು ಕೊಡಬೇಕು, ಭಾನುವಾರ ಯಾವ್ದು ಕೊಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಇನ್ನು ಶನಿವಾರ ಒಂದು ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಅಷ್ಟರೊಳಗಡೆ ಎಷ್ಟಾಗುತ್ತೋ ಅಷ್ಟನ್ನು ಸಹ ಕ್ಲಿಯರ್ ಮಾಡಿ ಕೊಟ್ಟೋಗಬೇಕು. ಇನ್ನು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಅಲ್ಲಿ ಹೋದರೆ ಹಾಫ್ ಡೇ ಅಥವಾ ಮುಕ್ಕಾಲು ದಿನ ಅಲ್ಲೇ ಹೋಗ್ಬಿಡುತ್ತೆ, 3:30-4 ಗಂಟೆವರೆಗೂ ಅಲ್ಲೇ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟನ್ನ ಕ್ಲಿಯರ್ ಮಾಡಿ ಕೊಟ್ಟೋಗಬೇಕು. ಇನ್ನು ಇದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಇದೇನು ನಾವು ಮಾಡ್ಕೊಂಡಿದ್ದೀವಲ್ಲ ಥ್ರೆಡ್ ಹಾಕ್ಲಿಕ್ಕೆ, ಅದನ್ನು ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ ಗೈಸ್ ವ್ಲಾಗಲ್ಲಿ. ಒಂದ್ಸರಿ ವ್ಲಾಗ್ನ ಚೆಕ್ ಮಾಡಿ, ಅದು ನಾನು ಫುಲ್ ಕಂಪ್ಲೀಟಾಗೇ ಹೇಳಿದ್ದೀನಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಚೆಕ್ ಮಾಡಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇನ್ನು ಚಿನ್ನಿಮದ ಒಂದೇ ಒಂದು ವಿಡಿಯೋನ ಆ್ಯಡ್ ಮಾಡ್ತೀನಿ, ಸೊ ನೋಡ್ಕೊಂಡು ಬನ್ನಿ. Sit down, stand up, eat, drink, sleep, cry, laugh, jump, run, write, walk, fly, play, dance.